ದರ್ಶನ್ಗಾಗಿ ಪೊಲೀಸರಿಂದ ತಲಾಶ್ ನಡೆಸಲಾಗ್ತಾ ಇದೆ. ಎಲ್ಲಿದ್ದಾರೆ ದರ್ಶನ್? ದರ್ಶನ್ನನ್ನ ಬಂಧಿಸೋದಕ್ಕೆ ಪೊಲೀಸರಿಂದ ಹುಡುಕಾಟ ನಡೀತಾ ಇದೆ. ನೆನೆ ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದ್ದಂತಹ ದರ್ಶನ್ ಆದ್ರಿಂದ ಇವತ್ತು ಮೈಸೂರಿನಲ್ಲೇ ದರ್ಶನ್ಗಾಗಿ ತಲಾಶನ್ನ ನಡೆಸಲಾಗುತ್ತೆ. ದರ್ಶನ್ಗಾಗಿ ಪೊಲೀಸರಿಂದ ತಲಾಶನ್ನ ನಡೆಸಲಾಗ್ತಾ ಇದೆ. ದರ್ಶನ್ ಇವತ್ತು ಅರೆಸ್ಟ್ ಆಗೋದು ಬಹುತೇಕ ಡೌಟ್. ಸದ್ಯ ತಮಿಳುನಾಡಿನ ಚೆನ್ನೈನಲ್ಲಿರೋ ನಟ ದರ್ಶನ್ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮೂಲಗಳ ಪ್ರಕಾರ ದರ್ಶನ್ ನಾಳೆ ಶರಣಾಗೋ ಸಾಧ್ಯತೆಗಳು ಕೂಡ ಇದೆ. ವಕೀಲರ ಮೂಲಕ ಪೊಲೀಸ್ ಠಾಣೆಗೆ ಮಾಹಿತಿಯನ್ನ ನೀಡಿದ ದರ್ಶನ್ ನಾಳೆ ನಾನೇ ಬಂದು ಸರೆಂಡರ್ ಆಗ್ತೀನಿ ಅಂದಿದ್ದಾರಂತೆ. ದರ್ಶನ್ ಇವತ್ತು ಅರೆಸ್ಟ್ ಆಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಸದ್ಯ ಅವರು ರಾಜ್ಯದಲ್ಲಿಲ್ಲ, ತಮಿಳುನಾಡಿನ ಚೆನ್ನೈನಲ್ಲಿದ್ದಾರೆ. ಸೊ ಹಾಗಾಗಿ ಮೂಲಗಳ ಪ್ರಕಾರ ನಾನು ನಾಳೆ ಸರೆಂಡರ್ ಆಗ್ತೀನಿ ಅಂತ ಹೇಳಿ ತಮ್ಮ ವಕೀಲರ ಮೂಲಕ ಮಾಹಿತಿಯನ್ನ ರವಾನೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೆನೆಯಷ್ಟೇ ಫಾರ್ಮ್ ಹೌಸ್ನಲ್ಲಿ ಇದ್ರು ದರ್ಶನ್ ಅಂತ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇತ್ತು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಇದ್ರು ನಿನ್ನೆ ಅಂತ ಹೇಳಿ ದಿಢೀರಂತ ನಿನ್ನೆನೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಏನೋ ಗೊತ್ತಿಲ್ಲ. ಸ್ವಾತಂತ್ರ್ಯ ದಿನಾಚರಣೆಗೂ ಮೊದಲೇ ಸ್ವತಂತ್ರವನ್ನ ಕಳೆದುಕೊಂಡ ದಾಸ ಇದ್ರೆ ನೆಮ್ಮದಿಯಾಗಿರ್ಬೇಕು. ಸಾಂಗ್ ರಿಲೀಸ್ಗೂ ಮೊದಲೇ ನೆಮ್ಮದಿಯನ್ನ ಕಳ್ಕೊಂಡ ನಟ ನಾಳೆ ರಿಲೀಸ್ ಆಗ್ಬೇಕಾಗಿತ್ತು ಡೆವಿಲ್ ಚಿತ್ರದ ಮೊದಲ ಸಾಂಗ್. ಅಕ್ಟೋಬರ್ ತಿಂಗಳ ಅಂತ್ಯಕ್ಕೆ ರಿಲೀಸ್ಗೆ ತಯಾರಿ ನಡೆಸಿದಂತಹ ಡೆವಿಲ್ ಚಿತ್ರತಂಡ ಲಾ ಅಂಡ್ ಆರ್ಡರ್ ಮುಂದೆ ನಡೆಯಲಿಲ್ಲ ಡೆವಿಲ್ ಆಟ. ಡಿ ಗ್ಯಾಂಗ್ ಪಾಲಿಗೆ ಜೈಲು ಸಾರಥಿ ಆಗೇ ಬಿಟ್ರು ದರ್ಶನ್. ಅಂಥದ್ರಲ್ಲಿ ಡೆವಿಲ್ ಚಿತ್ರದ ನಿರ್ದೇಶಕ ನಿರ್ಮಾಪಕ ಯಾವ ಹಂತದಲ್ಲಿದೆ ಡೆವಿಲ್ ಚಿತ್ರ ಅಂತ ಹೇಳಿ ಬೇಲ್ ರದ್ದಾಗುವ ಮುನ್ಸೂಚನೆಯಿಂದ ಎಚ್ಚೆತ್ತುಕೊಂಡಿದ್ದ ಚಿತ್ರತಂಡ ನಾಳೆಯೇ ಸ್ವಾತಂತ್ರ್ಯ ದಿನಾಚರಣೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಡೈಲಾಗ್ ಅನ್ನ ಸಾಕಷ್ಟು ಬಾರಿ ದರ್ಶನ್ ಅವರು ಹೇಳ್ತಾ ಇದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಫಿಲ್ಮ್ ಬ್ಯೂರೋ ಹೆಡ್ ಲಕ್ಷ್ಮೀನಾರಾಯಣ್ ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀನಾರಾಯಣ್, ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪಿನ ಹಿನ್ನೆಲೆಯಲ್ಲಿ ದರ್ಶನ್ ಇವತ್ತು ಸರೆಂಡರ್ ಆಗಬೇಕಿತ್ತು, ಆಗೋದಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ವಾಟ್ ನೆಕ್ಸ್ಟ್? ದರ್ಶನ್ ಅವರ ಭವಿಷ್ಯ ಏನಾಗಬಹುದು ಅಂತ ಹೇಳಿ, ಅವರ ಸಿನಿಮಾದ ಭವಿಷ್ಯ, ಅವರ ಭವಿಷ್ಯ ಅಲ್ಲ ಸಿನಿಮಾದ ಭವಿಷ್ಯ ಏನಾಗಬಹುದು? ಯಾಕೆಂದ್ರೆ ನೋಡಿ, ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನುವಂತಹ ಸಾಂಗ್ ಅನ್ನ ನಾಳೆ ರಿಲೀಸ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ಬರೋದಕ್ಕೂ ಅರ್ಧ ಗಂಟೆ ಮುಂಚೆ ಕೂಡ ಅವರು ಒಂದು ವಿಡಿಯೋವನ್ನ ಶೇರ್ ಮಾಡ್ಕೊಂಡಿದ್ರು. ಎಸ್ ರಮ್ಯಾ, ಇದೊಂಥರ ಕಾಕತಾಳೀಯ ಅಂತ ಅನ್ಬೋದು, ಏನೋ ಗೊತ್ತಿಲ್ಲ. ನಾಳೆ ಸ್ವಾತಂತ್ರ್ಯ ದಿನಾಚರಣೆ, ಆದರೆ ಇವತ್ತೇ ನಟ ದರ್ಶನ್ ಅವರು ಸ್ವತಂತ್ರ ಕಳ್ಕೊಂಡಿದ್ದಾರೆ ಲೀಗಲಿ, ಲಾ ಅಂಡ್ ಆರ್ಡರ್ ಮೂಲಕ. ಇಲ್ಲಿ ಕಾನೂನಿನ ಮುಂದೆ ಯಾರು ಸಣ್ಣವರಲ್ಲ, ಎಲ್ಲರೂ ಈಕ್ವಲ್ ಅಂತಕ್ಕಂಥದ್ದು ಇವತ್ತು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ನೀಡಿದೆ ಅವರ ಬೇಲನ್ನು ರದ್ದು ಮಾಡೋದರ ಮೂಲಕ. ನಟ ದರ್ಶನ್ ಅವರ ಜೊತೆ ಅವರ ಒಟ್ಟಿಗೆ ಇದ್ದಂತಹ 7 ಜನ ಆರೋಪಿಗಳಿಗೆ ಏನೆಲ್ಲ ಬೇಲಾಗಿತ್ತು ಎಲ್ಲರ ಬೇಲನ್ನು ರದ್ದು ಮಾಡಿ ಕೂಡಲೇ ಅವರನ್ನು ಕಸ್ಟಡಿಗೆ ತಗೋಬೇಕು, ಜೈಲಿಗಟ್ಟಬೇಕು ಅಂತಕ್ಕಂತಹ ಸಂದೇಶವನ್ನು ರವಾನೆ ಮಾಡಿರ್ತಕ್ಕಂಥದ್ದು. ಸೊ ನಾಳೆ ಅವ್ರದ್ದು ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿರಬೇಕು ಅಂತಕ್ಕಂಥ ಸಾಂಗ್ ರಿಲೀಸ್ ಆಗಬೇಕಿತ್ತು. ಈ ಹಿಂದೆನ ಅನೌನ್ಸ್ ಕೂಡ ಮಾಡಿದ್ರು, ಆದರೆ ಇದ್ರೆ ಜೈಲಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನು ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಇಲ್ಲಿ ಕಾಕತಾಳೀಯ ಅಂತ ಅನ್ಬೋದು. ಅಂದರೆ ನಾಳೆ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಮಾಡೋದ್ರ ಮೂಲಕ ಡೆವಿಲ್ ಸಿನಿಮಾದ ಬಹುನಿರೀಕ್ಷಿತ ಡೆವಿಲ್ ಸಿನಿಮಾದ ಪ್ರಮೋಷನ್ ಶುರು ಮಾಡಬೇಕು ಅಂತ ಚಿತ್ರತಂಡ ಎಲ್ಲ ರೀತಿಯಾದಂಥ ಒಂದು ತಯಾರಿ ನಡೆಸ್ಕೊಂಡಿತ್ತು. ಅವರ ಅಭಿಮಾನಿಗಳು ಕೂಡ ಅದನ್ನು ದೊಡ್ಡ ಮಟ್ಟದಲ್ಲಿ ಶೇರ್ ಮಾಡ್ತಾ ಇದ್ರು. ಆದರೆ ಈಗ ಅಕ್ಷರಶಃ ನಟ ದರ್ಶನ್ ಅಂಡ್ ಗ್ಯಾಂಗ್, ಡಿ ಗ್ಯಾಂಗ್ ಅಂತ ನಾವೇನು ಹೇಳ್ತೀವಿ, ಎಲ್ಲರೂ ಕೂಡ ನೆಮ್ಮದಿ ಕಳ್ಕೊಂಡಿದ್ದಾರೆ. ಬಹುಶಃ ಮುಂದೆ ಈ ಥರದ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ನಿರ್ದೇಶಕರಿಗೆ ಎಲ್ಲೋ ಒಂದು ಕಡೆ ಸಿಕ್ಸ್ ಸೆನ್ಸ್ ಒಳ್ದಿತ್ತು ಅನಿಸುತ್ತೆ. ಪ್ರಕಾಶ್ ವೀರ್ ನಿರ್ದೇಶಕ ಕಮ್ ನಿರ್ಮಾಪಕರು ಕೋಟ್ಯಾಂತರ ರೂಪಾಯಿ ಹಣ ಸುತ್ತಿದ್ರು ಡೆವಿಲ್ ಸಿನಿಮಾಗೆ. ಆ ನಿಟ್ಟಿನಲ್ಲಿ ದರ್ಶನ್ ಅವರನ್ನು ಅಂದರೆ ಬೇಲ್ ಮೇಲೆ ಹೊರಗಡೆ ಬಂದಿದ್ದಾಗ ಕೂಡಲೇ ಅವ್ರನ್ನ ಕರ್ಕೊಂಡೋಗಿ ತಮ್ಗೆ ಏನೆಲ್ಲ ಸಿನಿಮಾದಲ್ಲಿ ಪೆಂಡಿಂಗ್ ಇತ್ತು, ಶೂಟಿಂಗ್ ಇರ್ಬೋದು, ಡಬ್ಬಿಂಗ್ ಇರ್ಬೋದು, ಎಲ್ಲ ಕಾರ್ಯಗಳನ್ನು ಮುಗಿಸ್ಕೊಂಡಿದ್ದಾರೆ. ಡೆವಿಲ್ ಸಿನಿಮಾಗೆ ದರ್ಶನ್ ಅವರ ಒಂದು ಕಾಂಟ್ರಿಬ್ಯೂಷನ್ ಇನ್ಮೇಲೆ ಏನು ಬೇಕಾಗಿಲ್ಲ. ಅವರಿಲ್ಲ ಅಂದರೂ ಕೂಡ ಸಿನಿಮಾ ರಿಲೀಸ್ ಆಗುತ್ತೆ ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ಡೈರೆಕ್ಟರ್ಗೆ ಒಂದು ನಿರಾಳ ಆಗ್ಬೋದು. ಆದರೆ
ಇಷ್ಟೊಂದು ದೊಡ್ಡ ಅಭಿಮಾನ ಬಳಗ ಹೊಂದಿರತಕ್ಕಂತಹ ನಾಯಕ ನಟ ಇಲ್ಲದೆ ಆ ಸಿನಿಮಾ ಹೇಗೆ ರಿಲೀಸ್ ಮಾಡೋದು ಅನ್ನೋ ಆತಂಕ ಕೂಡ ಇವಾಗ ಡೆವಿಲ್ ಸಿನಿಮಾದ ನಿರ್ದೇಶಕರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಇದೇನೇ ಇದ್ರೂ ಕೂಡ ಈ ಹಿಂದೆ ಕೂಡ ಇದೇ ರೀತಿಯಾದಂಥ ಒಂದು ಪ್ರಸಂಗ ಎದುರಾಗಿತ್ತು. ಸಾರ್ಥಿ ಸಿನಿಮಾ ಟೈಮಲ್ಲಿ ಅವರು ಹೆಂಡತಿನ ಹೊಡೆದ ವಿಚಾರಕ್ಕೆ ಜೈಲಿಗೆ ಹೋಗಿ ಬಂದಿದ್ರು. ಅವರು ಜೈಲಿಗೆ ಹೋಗಿ ಬಂದ ನಂತರ ಸಿಕ್ಕಾಪಟ್ಟೆ ಹೈಪ್ ಇತ್ತು. ಅದೇ ಹೈಪ್ನಲ್ಲಿ ಅಭಿಮಾನಿಗಳು ದೊಡ್ಡ ಮಟ್ಟದಲ್ಲಿ ಆ ಸಿನಿಮಾನ ನೋಡಿದ್ರು. ಕೋಟ್ಯಾಂತರ ರೂಪಾಯಿ ಕಲೆಕ್ಷನ್ ಕೂಡ ಆಯಿತು. ಸೊ ನಿರ್ಮಾಪಕರು ದೊಡ್ಡ ಮಟ್ಟಕ್ಕೆ ಅದರಿಂದ ಹಣ ಮಾಡಿಕೊಂಡ್ರು. ಆದರೆ ಈ ಬಾರಿ ಹಂಗಾಗಲ್ಲ. ಇದು ಅಂದರ್ಬಾಹರ್ ಆಟ ಅಲ್ಲ, ಹೋಗಿ ಬರೋದಕ್ಕೆ. ಈ ಬಾರಿ ಒಳಗಡೆ ತಗೊಂಡ್ರೆ ಇನ್ನು ಕೋರ್ಟ್ ಟ್ರಯಲ್ಸ್ ಏನಾದರೂ ಶುರು ಮಾಡಿಬಿಟ್ರೆ, ಕೋರ್ಟ್ ಟ್ರಯಲ್ಸ್ ಆಗ್ತಿದ್ದಾಗ ಅವ್ರಿಗೆ ಯಾವುದೇ ಕಾರಣಕ್ಕೂ ಬೇಲು ಸ್ಯಾಂಕ್ಷನ್ ಆಗಲ್ಲ. ಹಾಗಾಗಿ ಕೋರ್ಟ್ ಟ್ರಯಲ್ಸ್ ಶುರು ಆದರೆ ಸೊ ಕೊನೆಗೆ ಜಡ್ಜ್ಮೆಂಟ್ ಬರೋವರೆಗೂ ಕೂಡ ಅವರು ಜೈಲಲ್ಲೇ ಇರಬೇಕಾಗುತ್ತೆ. ಈಗ 8 ತಿಂಗಳಿಂದ ಏನು ಆರಾಮಾಗಿದ್ರು ಸ್ವತಂತ್ರವಾಗಿ ಹಾರಾಡಿಕೊಂಡು, ಇನ್ಮೇಲೆ ಹಾಗೆ ಇರೋದಕ್ಕೆ ಆಗಲ್ಲ ಅಂತಕ್ಕಂಥ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಅವರು ಏನು ಮೈಸೂರಿನಲ್ಲಿ ಇರ್ತಕ್ಕಂಥ ಫಾರ್ಮ್ ಹೌಸಿಂದ ಕೂಡಲೇ ಇವತ್ತು ತಮಿಳ್ನಾಡಿಗೆ ಅರ್ಲಿ ಮಾರ್ನಿಂಗ್ ಹೊರಟಿದ್ದಾರಂತೆ. ಸೊ ಫಾರ್ಮ್ ಹೌಸಿಂದ ಚೆನ್ನೈಗೆ ಹೊರಟಿರೋದರ ಒಂದು ಉದ್ದೇಶ ಏನಪ್ಪ ಅಂತಂದರೆ ಟೆಂಪಲ್ ರನ್ ಮಾಡೋಣ, ತಮ್ಗೆ ಇಷ್ಟವಾದ ದೈವಗಳನ್ನು ಮೊರೆ ಹೋಗೋಣ ಅಂತ.